ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ. ಇಳಿದು ಬಾ ತಾಯಿ ಬೃಹತ್ ಪುಟ, 810 ಪುಟಗಳ ಬೃಹತ್ ಗ್ರಂಥ. ನಾವೀಗ ನೋಡ್ತಾ ಇದ್ದದ್ದು ಶೇಷ ನವರತ್ನ ಅವರ ದಾರ್ಶನಿಕ ಬೇಂದ್ರೆ ಎಂಬುವಂಥ ಪ್ರಕರಣ. ಈ ಪ್ರಕರಣ ನಿಜವಾಗಲೂ ಒಂದು ಅಪೂರ್ವ ಪ್ರಕರಣ. ಇದನ್ನು ಸರಿಯಾಗಿ 1 ಬಿಟ್ಟು 4 ಸರಿ ಅಥವಾ 5 ಸರಿ ಅಧ್ಯಯನ ಮಾಡಿದರೆ ಬೇಂದ್ರೆಯವರ ಕವನಗಳ ಅರ್ಥ ನಮಗೆ ಸಂಪೂರ್ಣ ಆಗ್ತದೆ. ಸಂಪೂರ್ಣ ಅನ್ನೋಕ್ಕಿಂತ ಸಾಕಷ್ಟು ಆಗ್ತದೆ ಅನ್ನೋಣ ನಾವು. ಇದು ನನಗೆ ಭಾಳ ಹಿಡಿಸಿದಂಥ ಈ ಪ್ರಕರಣ. ಈಗ ನೋಡಿ, ನಿನ್ನೆ ನಾವು ಎಲ್ಲಿದ್ವಿ? ಆ ಕ್ರಿಸೆಂಟ್ ಮೂನ್ದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರು ಬರೆದಂಥ ಆ ಅದ್ಭುತವಾದಂಥ ಆ ಪ್ರಕೃತಿ ಚಿತ್ರಣ, ಪರಮ ಪಾವನೆ ಗಂಗೆ ಜಲಧಾರೆಗೆ ಬೇಂದ್ರೆ ಹೃದಯ ಆಹ್ವಾನಿಸ ರೀತಿ, ಗಂಗಾವತರಣ. ಆ ಗಂಗಾವತರಣದ 8ನೇ ಪದ್ಯದಲ್ಲಿ ಕೋಟ್ ಮಾಡ್ತಾರೆ, ಸ್ವಲ್ಪ 4-6 ಸಾಲುಗಳನ್ನು. ವೃಂದಾರ ವಂದೆ ಮಂದಾರ ಗಂಧೆ ನೀನೇ ತಾಯಿ ತಂದೆ, ರಸಪೂರಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ. ಬಂದಾರೆ ಬಾರೆ ಒಂದಾರೆ ಸಾರೆ ಕಣ್ಧಾರೆ ತಡೆಬರೇನೇ, ಅವತಾರವೆಂದೆ ಎಂದಾರೆ ತಾಯಿ ಈ ಅಧಪಾತವನ್ನೇ ಅಂಥೇಳಿ ಅದು ಅದ್ಭುತವಾದಂಥ ಇದು 4-5 ಸಾಲು ಕೊಟ್ಟು ನಾನು ವಾಚಿಸಿದೆ. ನಮ್ಮ ಈ ಹಾಡನ್ನು, ಈ 8ನೇ ನುಡಿಯನ್ನು ನಮ್ಮ ಬಾಲಸುಬ್ರಹ್ಮಣ್ಯಂ, ಬಾಲು ಮಹಾನ್ ಹಾಡುಗಾರ. ಬಾಲು ಅವರು ETVಯಲ್ಲಿ ಹಾಡ್ಯಾರ. ದಯವಿಟ್ಟು ತಾವು ಅದನ್ನು ಯೂಟ್ಯೂಬ್ನಲ್ಲಿ ಹೋಗಿ ಬಾಲಸುಬ್ರಹ್ಮಣ್ಯಂ ಗಂಗಾವತರಣ ಹೊಡೆದ್ರೆ ಸಾಕು ಬರ್ತದೆ. ಇಲ್ಲಿ ಏನು ಅದ್ಭುತದ ಅಂದರೆ, ಆ ETVಯ ದೊಡ್ಡ ಕಾರ್ಯಕ್ರಮದ ಎದುರಿಗೆ ಎಲ್ಲ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳು ಕೂತಾರೆ. HSV ಅವರಿದ್ದಾರೆ, BR ಲಕ್ಷ್ಮಣರಾವ್ ಅವರಿದ್ದಾರೆ, ಆಮೇಲೆ ಮತ್ತೆ ಇವರಿದ್ದಾರೆ, ನಿಸಾರ್ ಅಹಮದ್ ಅವರಿದ್ದಾರೆ, ದಂಪತಿಗಳ ಸಮೇತರಾಗಿ ಎಲ್ಲರೂ ಕೂತಾರೆ. ಅದನ್ನು ಅವ್ರು ಕೇಳಿ ಎಷ್ಟು ಸಂತೋಷ ಪಡ್ತಾ ಇದ್ದಾರಲ್ಲ, ಅಷ್ಟು ಸಂತೋಷ ಪಡ್ತಾ ಇದ್ದಾರೆ. ಅದು ಹೀಗೆ ಈ ಬೇಂದ್ರೆ ಈ ಮಹಾಮಾತೆಯ ಮಮತೆಯ ಅಧೂರ ಅನುಭವದಿಂದ ರೋಮಾಂಚಿತನಾಗ್ತಾನಂತೇನು ಹೇಳ್ತಾರಲ್ಲ, ಆ ಬಾಲಸುಬ್ರಹ್ಮಣ್ಯಂ ಅವರ ಆ ಅದ್ಭುತವಾದ ಹಾಡಿನಿಂದ ರೋಮಾಂಚನಾಗ್ತಾನೆ. ರವಿ ಬೆಳಗೆರೆ ಅಲ್ಲಿದ್ದರು, ಅದು ನಿರೂಪಕರು. ಅವ್ರು ಹೇಳ್ತಾರೆ, ಒನ್ಸ್ ಮೋರ್ ಸರ್, ನನಗೆ ಒದಿತಾರೆ ಅಂಥೇಳಿ ಹಾಡಿಸ್ತಾರೆ. ಒನ್ಸ್ ಮೋರ್ 2 ಸರಿ ಹಾಡಿಸ್ಯಾನ, ದಯವಿಟ್ಟು ನೋಡಿ. ಇನ್ನು ಉಯ್ಯಾಲೆ ಕವನ ಸಂಕಲನ ಕರುಳಿನ ವಚನಗಳಲ್ಲಿ ಕಾಣಬರುವ ಭೌತಿಕ ಪ್ರೇಮ ಕವಿ ಚಿಂತನಾಶೀಲದಂತೆ ದೈವಿಕ ಪ್ರೇಮವಾಗಿ ಬಿಡ್ತದೆ. ಅಲ್ಲೇ ಶ್ರೀಮಾತಾ ಅರವಿಂದರ ಮಾತೆ ಭಕ್ತರಲ್ಲ. ಆಮೇಲೆ ಮತ್ತೆ ಶ್ರಾವಣ ಬಂತು, ಇಂಥವೆಲ್ಲ ಗೀತೆಯೊಳಗೆ ಏನಾಗ್ತದೆ ಅಂತಂದ್ರೆ, ಮಾತೃತತ್ವವನ್ನು ಬೇಂದ್ರೆ ದರ್ಶನ ಅಂಗೀಕರಿಸಿಕೊಂಡದ್ದನ್ನು ನಿಖರವಾಗಿ ಗುರುತಿಸಬಹುದು. ಮಾತೃತತ್ವ, ತಾಯಿ, ಅವರ ತಾಯಿ ಹೆಸರು ಅಂಬುತಾಯಿ, ಅಂಬಿಕಾ ತಾಯಿ. ತನ್ನನ್ನು ಅಂಬಿಕಾತನಯ ದತ್ತ ಅಂತ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ, ಅದರ ಸಲುವಾಗಿ ಮಾತೃತತ್ವ ಅವರಿಗೆ ಬಹಳ ಅತ್ಯಂತ ಪ್ರಿಯವಾಗಿತ್ತು. ಎಷ್ಟು ಚಂದ ಬರ್ತಾರೆ ನೋಡ್ರಿ. ಆ ಎಲ್ಲ ಯಾರನ್ನ, ಸರಸ್ವತಿಯನ್ನು, ಲಕ್ಷ್ಮಿಯನ್ನು, ಕಾಳಿಕೆಯನ್ನು, ಅಂಬೆಯನ್ನು. ಅಂಬೆ ಅಂದರೆ ನೀವು ಮಹೇಶ್ವರಿ ಅನ್ರಿ, ಪಾರ್ವತಿ ಅನ್ರಿ, ಯಾರು ಬೇಕಾದ್ರಿ. ತುತ್ತು ಮುತ್ತನು ನೀಡು ಸರಸ್ವತಿ ಲಕುಮಿ ಕಾಳಿಕೆ ಅಂಬೆ, ಪಾದ ಪದ್ಮಂಗಳಿಗೆ ಜೀವದ ಹಂಸನ ಬಲೆಗೊಂಬೆ ಅಂಥೇಳಿ ಅದ್ಭುತವಾದ ಹೃದಯ ಸಮುದ್ರದೊಳಗೆ ಪಾದ ಪದ್ಮಕ್ಕೆ ಪ್ರಾರ್ಥನೆ ಎಂಬ ಕವನದಿಂದ ಆಯ್ದಂಥ ಸಾಲುಗಳು. ಮುಂದೆ ಹೃದಯ ಸಮುದ್ರದಾಗ ಒಂದು ಬರ್ತದಲ್ಲ ಪ್ರಸಿದ್ಧ ಹಾಡು, ಓ ತಾಯಿ ಮಾಯಿ. ನಾ ಎಷ್ಟು ವರ್ಷಗಳಿಂದ ಹಾಡ್ತಾ ಇದ್ದೆ ಅದನ್ನಂದ್ರೆ, ಓ ತಾಯಿ ಬಂದೆ ಮಾಯಿ ಅಂದೆ ಈ ಬಾಯಿ ತುಂಬು ಒಂದೇ, ಮಕರಂದ ಪಾದದ ಝರಿ
ತೆರಿ ತೆರಿ ನಿನ್ನ ತಾವರಿ ಬಂದದ ತುಂಬಿಯ ಮರಿ. ಆ ಹಾಡು ಭಾಳ ಅದ್ಭುತವಾದ ಒಂದು ಸಂವಾದ ರೂಪದ ಹಾಡದ ಅದು. ಸಂವಾದ ರೂಪದ ಹಾಡೋದು ಯಾವಾಗಾರೋ ಒಮ್ಮೆ ಹಾಡ್ತೇನೆ ಅದನ್ನು. ಹೀಗೆ ಬೇಂದ್ರೆ ದರ್ಶನ ಮಾತೃ ಮಹಿಮೆ ಸಾಮಗಾನದಲ್ಲಿ ನಿರಂತರ ನಿರತವಾಗಿದೆ. ಈ ಹಿನ್ನೆಲೆ ಸಾಮಗಾನದಲ್ಲಿ ಅದು ಮುಂದೆ ಬರ್ತದೆ ಹೇಳ್ತೇನೆ ನಾನು. ಬೇಂದ್ರೆ ನಿಜವಾದ ಅರ್ಥದಲ್ಲಿ ಯಾಜಕ, ಜ್ಞಾನ ಯಜ್ಞದ ಋತ್ವಿಕ, ಯೋಗಿ ಯೌಗಿಕ, ರಹಸ್ಯವನ್ನೆಲ್ಲ ಕರತಲಾಮಲಕ ಮಾಡಿಕೊಂಡ ಚಿಂತಕ ಅಂತಾರೆ ಇಲ್ಲಿ ಶೇಷ ನವರತ್ನನವರು. ಭಕ್ತ, ಪರಬ್ರಹ್ಮನಿಗೆ ತನ್ನನ್ನು ಅರ್ಪಿಸಿಕೊಂಡ ಸಾತ್ವಿಕ. ಅಂತೆಯೇ ಬೇಂದ್ರೆ ಸಾಹಿತ್ಯದಲ್ಲಿ ಜ್ಞಾನ, ಯೋಗ, ಭಕ್ತಿಗಳು ತುಂಬಿಕೊಂಡಿವೆ. ಇಹಪರದ ದ್ವೈತದಲ್ಲಿ ಭೂಮಾನಂದರು ಭಕ್ತಿಯ ಪುರುಷಾರ್ಥವನ್ನು ಸಾರ್ಥ ಮಾಡುವ ಸಾಮರಸ್ಯದ ಯೋಗ ಸಾಹಿತ್ಯದ ಆತ್ಮ ಅಂತ ಹೇಳ್ತಾರೆ. ಬೇಂದ್ರೆ ದರ್ಶನ ಅಂತಃಸಾರವನ್ನು ಅವರ ಮಾತುಗಳಲ್ಲಿ ಹೀಗೆ ಹೇಳ್ತೇವೆ ನಾವು. ಅವರೇ ಹೇಳಿದ್ದಿದ್ದು, ಸೃಷ್ಟಿಯು ಸಚ್ಚಿದಾನಂದದ ಲೀಲಾರೂಪ. ಸಚ್ಚಿದಾನಂದವು ಸೃಷ್ಟ್ಯತೀತವಾಗಿರುವಂತೆ ಸೃಷ್ಟಿಗತವೂ ಆಗಿರುತ್ತದೆ. ಸೃಷ್ಟಿಯಲ್ಲಿ ಅದು ವ್ಯಕ್ತಿಗಳ ಮುಖಾಂತರ ಪ್ರಕಾಶಿತವಾಗುತ್ತದೆ. ಅದರ ಪ್ರಕಾಶದಲ್ಲಿ ಜ್ಞಾನಾಂಶವು ಇಲ್ಲದೆ ಚಿದಂಶವು ವ್ಯಕ್ತವಾಗುವುದು ಮಾನವನಲ್ಲಿ ಅಂತ ಹೇಳ್ಕೋತ, ವಿಜ್ಞಾನವೂ ಇಲ್ಲದೆ ಅತಿಮಾನಸವು ಅರಳಿದಾಗ ಮಾತ್ರ, ಅಂದರೆ ವ್ಯಕ್ತಿ, ವಿಶ್ವಾತೀತ, ಈ ಮೂರೂ ಅಂಶಗಳು ಸಚ್ಚಿದಾನಂದನ ಮೂರು ಮುಖಗಳು ಅಂತ ಹೇಳ್ತಾರೆ ಅವರು. ಈ ರೀತಿ ಹೇಳ್ತಾ ಅದ್ಭುತವಾದ ವೇದ ಮಂತ್ರದ ಅನೇಕ ಕವನಗಳನ್ನು ಉದಾಹರಿಸ್ತಾರೆ. ನಾನು ಬಿಟ್ಟು ಬಿಡ್ತೇನೆ. ಈಗ ಬೇಂದ್ರೆಯವರ ಕಾವ್ಯದಲ್ಲಿ ಅರ್ಥ ಎರಡು ರೀತಿಯಲ್ಲಿ ಒಡಮೂಡ್ತದೆ ಅಂತ ಹೇಳ್ತಾರೆ ಶೇಷ ನವರತ್ನವರು. ನಾನು ಕಾವ್ಯದ ಅರ್ಥವನ್ನು ಬೇಂದ್ರೆ ಅವ್ರಿಗೆ ಕೇಳಲಿಕ್ಕೆ ಅವ್ರ ಎದುರಿಗೆ ನಾನೂ ಒಬ್ಬನೇ ಇದ್ದೆ. ನಾನು ಕೂಡಿಸಿದ್ರು, ತಾವು ಎದುರಿಗೆ ನಿಂತಿದ್ದರು. ಸರ್, ನಿಮ್ಗೆ ಎಷ್ಟೋ ತಮ್ಮ ಕವನಗಳು ನಮಗೆ ತಿಳಿತಾ ಇಲ್ಲ ಅಂತ. ನಾನು ನೋಡಿದ್ರು ಅವ್ರು ಸ್ವಲ್ಪ ಭಾಳ ತನಕ ಒಂದು ಸೈಲೆನ್ಸ್ ಆಯ್ತು, ಮೌನ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಓದ್ಕೋತ ಹೋಗಪ್ಪ, ಅರ್ಥ ಆಗ್ತಾವ ಅಂತ ಹೇಳಿದರು. ಇಲ್ಲಿ ನೋಡ್ರಿ ಅವ್ರು ಕ್ಲೂ ಕೊಟ್ಟಾರ ಅದಕ್ಕೆ. ಬೇಂದ್ರೆ ಕಾವ್ಯದಲ್ಲಿ ಅರ್ಥವು ಎರಡು ರೀತಿಯಲ್ಲಿ ಒಡಮೂಡುತ್ತದೆ. ಭಾವಗ್ರಾಹ್ಯ ಅರ್ಥ, ಬುದ್ಧಿಗ್ರಾಹ್ಯ ಅರ್ಥ. ಬೇಂದ್ರೆ ಶಬ್ದಗಳ ಸತ್ವವಿರುವುದು ಈ ಎರಡೂ ಅರ್ಥಗಳ ಏಕೋಭಾವದಲ್ಲಿ. ಅಂತೆಯೇ ಬೇಂದ್ರೆ ಸ್ವತಃ ತಮ್ಮ ಕಾವ್ಯವನ್ನೋದುವಾಗ ಈ ಎರಡೂ ತರಹದ ಅರ್ಥಗಳನ್ನು ಶ್ರೋತೃಗಳ ಹೃದಯಕ್ಕೆ ತಲುಪಿಸುತ್ತಾರೆ. ಬೇಂದ್ರೆ ಎಲ್ಲಿ ಬೇಕಾದಲ್ಲಿ ಭಾಷಣ ಮಾಡಲಿ, ಕೆಲವು ಕವನಗಳನ್ನು ವಾಚಿಸ್ತಾ ಇದ್ದರು. ಇಷ್ಟೇ ಅಲ್ಲದೆ ಪ್ರೇಕ್ಷಕರು ನಮಗೊಂದು ಎರಡು ಕವನಗಳನ್ನು ವಾಚಿಸ್ರಿ ಅಂತ ಕೇಳ್ತಾ ಇದ್ದಂಥ ಅನೇಕ ಪ್ರಸಂಗಗಳನ್ನು ನಾನು 2-3 ಸಭಾದಲ್ಲಿ ನೋಡಿದ್ದೇನೆ. ಅದ್ಭುತವಾದ ವಾಚನ ಸರ್. ಅವ್ರು ಏನು ವಾಚನ ಮಾಡ್ತಾರೆ, ಅವಾಗ ಏನು ಅರ್ಥ ಆಗ್ತದೆ ಆ ಕಾವ್ಯ ಅಂತಂದ್ರೆ ಅದನ್ನು ಆ ಸಂದರ್ಭ ಅಷ್ಟೇ ಬಲ್ಲದು. ಅಂತೆಯೇ ಅವರ ಕಾವ್ಯ ವಾಚನ ರೀತಿ ಮಹತ್ವದ್ದಾಗಿದೆ ಅಂತ ಬರೀತಾರೆ ಅವರು. ಬೇಂದ್ರೆ ಕಾವ್ಯದ ಅಧ್ಯಯನವು ಸುವ್ಯವಸ್ಥಿತವಾಗಿ ಸಾಗಿದ ಹಾಗೆ ಪ್ರಾಯಶಃ ಬೇಂದ್ರೆ ಕಾವ್ಯಗಾನದ ಪದ್ಧತಿಯೊಂದು ಸಾಮಗಾನ ಪದ್ಧತಿಯಂತೆ ನವೀನತಮವಾಗಿ ನಿರೂಪಿಸವಾಗುವ ಸತ್ಯವನ್ನು ಪ್ರಾಂಜಲವಾಗಿ ಸ್ವೀಕರಿಸಬೇಕಾಗುತ್ತದೆ. ಏನಿದು ಸಾಮಗಾನ? ಸಾಮಗಾನ ಅಂದ್ರೇನು? ನಾವು ನಮ್ಮದು ಈ 3ನೇ ವೇದ ಅಥರ್ವಣ ವೇದ ಹಿಂದೆ ಬರ್ತದೆ, ಅಥರ್ವಣ ಕೊನೆಯಲ್ಲಿ ಕಾಣಿಸ್ತದೆ. ಋಗ್ವೇದ, ಅಥರ್ವಣವೇದ, ಸಾಮವೇದ. ಸಾಮವೇದದಲ್ಲಿ ಬರುವ ಕೆಲವು ಮಂತ್ರಗಳು, ಆ ಮಂತ್ರಗಳಿಗೆ ಸಾಮಗಾನ ಅಂತ ಹೆಸರು. ಆ ಸಾಮಗಾನ ಅಲ್ಲಿ ಯಾವ ರೀತಿ ಹಾಡಿದ ಅರ್ಥ ಆಗ್ತದೋ ಎಂಬೋ ದೃಷ್ಟಿಯಿಂದ, ಯಾವ ರೀತಿಯ ಉಚ್ಚಾರ, ಯಾವ ರೀತಿಯ ಸ್ವರ ಮಾಡ್ತಾರೆಂಬುದು ಈ ಬೇಂದ್ರೆಯವರ ಕವನಕ್ಕೂ ಅನ್ವಯಿಸ್ತದ ಎಂಬುದನ್ನು ಇಲ್ಲಿ ಶೇಷ ನವರತ್ನ ಅವರು ಬರೆದು ನಮಗೆ ಭಾಳದೊಂದು ಹಿಂಟ್
ನಮಗೆ ಗುರುತು ಮಾಡಿಕೊಡ್ತಾರೆ, ಈ ರೀತಿ ನೀವು ಮಾಡಬೇಕು ಅಂಥೇಳಿ. ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನೆಯು ಸಾಮಗಾನ ವಿಧಾನದ 5 ಅವಶ್ಯಕ ಅಂಗಗಳಾದರೆ ಬೇಂದ್ರೆ ಗೀತದ ಗಾನ ಪದ್ಧತಿಗೂ ಅವಶ್ಯವಾದ ಪಂಚ ವಿಶಿಷ್ಟ ಉಪಕ್ರಮಗಳನ್ನು ಹೆಸರಿಸಲೇಬೇಕಾಗುತ್ತದೆ. ಯಾಕಂದರೆ ಅದು ನಮ್ಮ ಸುದೈವ. ಬೇಂದ್ರೆ ಕಾವ್ಯಗಳು ವಿಜ್ಞಾನಯುಗದ ಸಾಮಗಳು. ಬೇಂದ್ರೆ ದರ್ಶನ ವೈಜ್ಞಾನಿಕ ದರ್ಶನ. ಅಲ್ಲಿ ಪ್ರಜ್ಞೆ, ಶ್ರದ್ಧೆ, ಸಂಪ್ರದಾಯಗಳ ಸುಂದರ ಸಂಗಮವಿದೆ ಅಂತ ಹೇಳಿಬಿಡ್ತಾರೆ. ಮತ್ತು ಇನ್ನೊಂದು ದಿವಸ ಸ್ವಲ್ಪ ಮುಂದುವರಿತದೆ. ನಮಸ್ಕಾರ.